Hello students, welcome back to NEP BSc channel. So last 3 videos ಏನ್ ಮಾಡಿದೀನಿ ನನ್ನ ಚಾನೆಲ್ ಅಲ್ಲಿ ಅದರಲ್ಲಿ ಥರ್ಮೋಡೈನಮಿಕ್ಸ್ ನ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ನಾನು ನಿಮಗೆ ಹೇಳ್ಕೊಟ್ಟೆ. ಓಕೆನಾ? ಸೊ ಇಷ್ಟೊತ್ತು ಏನ್ ನೀವು ಕಲ್ತಿದ್ದೀರಾ ಇದೆಲ್ಲ ಬಂದು ಥರ್ಮೋಡೈನಮಿಕ್ಸ್ ನ ಬೇಸಿಕ್ಸ್. ಓಕೆನಾ? ಈ ಚಾಪ್ಟರ್ ಡಿಸ್ಕಸ್ ಮಾಡೋದಕ್ಕೆ ನೀವು ಏನೇನ್ ಕಲ್ತಿರ್ಬೇಕು, ಕೆಲವೊಂದು ಕಾನ್ಸೆಪ್ಟ್ಸ್ ನ ಕೇಳಿದ ತಕ್ಷಣ ನಿಮ್ಗೆ ನೆನ್ಪು ಬರ್ಬೇಕು, ಆ ರೀತಿ ಇರುತ್ತೆ. ಓಕೆನಾ? ಸೊ ಇಲ್ಲಿಂದ ನಿಮ್ಮ ಮೇನ್ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ಬಿಟ್ಟು ಚಾಪ್ಟರ್ ನೇಮ್. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂಡ್ ಮ್ಯಾಥಮೆಟಿಕಲ್ ಫಾರ್ಮ್ ಏನು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಓಕೆನಾ? ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನ ನಾವು ಹಲವಾರು ರೀತಿಯಲ್ಲಿ ಹೇಳ್ಬೋದು. ಇಲ್ಲಿ 4 ವೇಸ್ ನ ಕೊಟ್ಟಿದ್ದಾರೆ. ನಿಮ್ಮ ಒಂದು ಸಿಲೆಬಸ್ ಅಲ್ಲಿ 4 ವೇಸ್ ನ ಇನ್ಕ್ಲೂಡ್ ಮಾಡಿದ್ದಾರೆ. ಆ 4 ವೇಸ್ ನ ಹೇಳ್ತೀರಿ. ಫಸ್ಟ್ ಒನ್ ಬಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಓಕೆನಾ? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನ್ ಹೇಳುತ್ತೆ? ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಓಕೆನಾ? ಬಟ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇಟ್ ಇಸ್ ನಥಿಂಗ್ ಬಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಲ್ವಾ? So, or it can also be stated as if energy in one form disappears, it appears in an exactly equivalent amount in another form. One form in the ಇನ್ನೊಂದು form convert ಆಗುತ್ತೆ without change in capacity ಅಥವಾ ಎನರ್ಜಿ ನ ಕ್ವಾಂಟಿಟಿ ಚೇಂಜ್ ಆಗಲ್ಲ, ಬಟ್ ಒನ್ ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ ಗೆ ಚೇಂಜ್ ಆಗುತ್ತೆ. It is impossible to construct a self-acting or perpetual motion machine which could produce work without consuming any energy. ಒಂದು ಯಾವುದೇ ರೀತಿಯಂತ ಸೆಲ್ಫ್ ವರ್ಕಿಂಗ್ ಮಿಷಿನ್ ವಿತೌಟ್ ಎನಿ ಎನರ್ಜಿ ವರ್ಕ್ ಆಗುವಂತ ಮಿಷಿನ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಸ್ಟೇಟ್ಮೆಂಟ್. ಆರ್ ನಾವು ಟೋಟಲ್ ಆಗಿ ಹೇಳೋದಾದ್ರೆ ದ ಟೋಟಲ್ ಎನರ್ಜಿ ಆಫ್ ದ ಯೂನಿವರ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್. ದೀಸ್ ಆರ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ ಸ್ಟೇಟ್ಮೆಂಟ್ಸ್. ಮ್ಯಾಥಮೆಟಿಕಲಿ ಓಕೆನಾ? ಸೊ ಎನರ್ಜಿ ನಾನು ಇಂಟರ್ನಲ್ ಎನರ್ಜಿನ ಡೆಲ್ಟಾ ಯು, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಸ್ ಗಿವನ್ ಬೈ ಡೆಲ್ಟಾ ಯು. ಡೆಲ್ಟಾ ಯು ಇಸ್ ಈಕ್ವಲ್ ಟು Q plus W, heat plus work. ಓಕೆನಾ? ಅದೇ ಸೈಕ್ಲಿಕ್ ಪ್ರೋಸೆಸ್ ಗಾದ್ರೆ ಚೇಂಜ್ ಇನ್ ಎನರ್ಜಿ ಇಸ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಯಾಕೆ 0 ಆಗುತ್ತೆ ಸೈಕ್ಲಿಕ್ ಪ್ರೋಸೆಸ್ಗೆ ಅಂದ್ರೆ, ಬಿಕಾಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಪ್ರೋಸೆಸ್ ಅಲ್ಲಿಗೆ ಎಂಡ್ ಆಗುತ್ತಲ್ವಾ. ಸೊ ಏನು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಿರುತ್ತೋ ಎನರ್ಜಿ, ಎಂಡ್ ಆಗೋ ಟೈಮ್ ಅಲ್ಲೂ ಕೂಡ ಅಷ್ಟೇ ಎನರ್ಜಿನ ಹೊಂದಿರುತ್ತೆ. ದಟ್ಸ್ ವೈ ಫಾರ್ ಸೈಕ್ಲಿಕ್ ಪ್ರೋಸೆಸ್ ಡೆಲ್ಟಾ ಯು ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಎಂಥಾಲ್ಪಿ ಆಫ್ ಎ ಸಿಸ್ಟಮ್. ಇದು ಕೂಡ ಬೇಸಿಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕಾಗಿತ್ತು. ಓಕೆನಾ? ಸೊ ಎಂಥಾಲ್ಪಿ ಅಂದ್ರೆ ಏನು? ಓಕೆನಾ? ಎಂಥಾಲ್ಪಿನ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಫಸ್ಟ್ ನನಗೆ ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ತೀನಿ, ಆಮೇಲೆ ಡೆಫಿನೇಷನ್ ಹೇಳ್ತೀನಿ ಎಂಥಾಲ್ಪಿ ಬಗ್ಗೆ. ಓಕೆನಾ? ಈಗ ಪ್ರೆಷರ್, ಟೆಂಪರೇಚರ್ ಮತ್ತೆ ವಾಲ್ಯೂಮ್ ಈ ಮೂರರ ಬೇಸಿಸ್ ಮೇಲೆ ನಾವು ಥರ್ಮೋಡೈನಮಿಕ್ಸ್ ನ ಡಿಸ್ಕಸ್ ಮಾಡ್ತಾ ಇದೀವಿ. ಕರೆಕ್ಟಾ? ಅದರಲ್ಲಿ ಪ್ರೆಷರ್ ಮತ್ತೆ ವಾಲ್ಯೂಮ್ ಮಾತ್ರ ತಗೊಂಡೆ ಅನ್ಕೊಳ್ಳಿ. ಟೆಂಪರೇಚರ್ ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂತೀನಿ, ಪ್ರೆಷರ್ ವಾಲ್ಯೂಮ್ ವರ್ಕ್ ಮಾತ್ರ ಆಗ್ತದೆ. ಸಾರಿ, ಪ್ರೆಷರ್ ನ ಕಾನ್ಸ್ಟೆಂಟ್ ಆಗಿ ಇಟ್ಕೊತೀನಿ, ಟೆಂಪರೇಚರ್ ವಾಲ್ಯೂಮ್ ಚೇಂಜ್ ಆಗ್ತದೆ ಅನ್ಕೊಳ್ಳಿ. ಓಕೆನಾ? ಸೊ ಇಂಟರ್ನಲ್ ಪ್ರೆಷರ್ ಎಕ್ಸ್ಟರ್ನಲ್ ಪ್ರೆಷರ್ ಗೆ ಈಕ್ವಲ್ ಇದೆ ಅನ್ಕೊಳ್ಳಿ. ಓಕೆನಾ? ಸೊ ಅವಾಗ ವರ್ಕ್ ಡನ್ ಆನ್ ದ ಸಿಸ್ಟಮ್ ವಿಲ್ ಬಿ ನೆಗೆಟಿವ್ ಪಿ, ಯಾಕಂದ್ರೆ ಪ್ರೆಷರ್ ಈಕ್ವಲ್ ಆಗಿರುತ್ತೆ. ಸೊ ನೆಗೆಟಿವ್ ಪಿ ಇಂಟು ಡೆಲ್ಟಾ ವಿ, ಚೇಂಜ್ ಇನ್ ವಾಲ್ಯೂಮ್ ಅಲ್ವಾ? ಸೊ ಎಷ್ಟು ವಾಲ್ಯೂಮ್ ಚೇಂಜ್ ಆಗ್ತಿದೆ ಇಂಟು ದ ಪ್ರೆಷರ್, ಅದೇ ಬಂದು ಏನಂತ ಹೇಳ್ತೀವಿ, ಸೊ ವರ್ಕ್ ಡನ್. ಓಕೆನಾ? ಅಕಾರ್ಡಿಂಗ್ ಟು ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಮೈನಸ್ ಡೆಲ್ಟಾ ಇಸ್ ಈಕ್ವಲ್ ಟು ಕ್ಯೂ ಮೈನಸ್ ವರ್ಕ್ ಅಲ್ವಾ? ಸೊ ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ಅದೇ ನಾನು ವರ್ಕ್ ಅನ್ನ ಮೈನಸ್ ಪಿ ಇಂಟು ಡೆಲ್ಟಾ ವಿ ಅಂತ ತಗೊಂಡಿದ್ದೀನಿ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಮೈನಸ್ ಪಿ ಇಂಟು ಡೆಲ್ಟಾ ವಿ. ಓಕೆನಾ? ಸೊ ಅದನ್ನ ಇಟ್ ಈಸ್ ಆಲ್ಸೋ ಇಕ್ವಿವಲೆಂಟ್ ಟು ಡೆಲ್ಟಾ ಯು ಇಸ್ ಆಲ್ಸೋ ಇಕ್ವಿವಲೆಂಟ್ ಟು U2 ಮೈನಸ್ U1 ಅಲ್ವಾ? ಚೇಂಜ್ ಇನ್ ಎನರ್ಜಿ ಅಲ್ವಾ ಅದು, U2 ಮೈನಸ್ U1. ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ಗಿವನ್ as Q ಮೈನಸ್ ಹೀಟ್ ಮೈನಸ್ ಪ್ರೆಷರ್ ಇಂಟು ಚೇಂಜ್ ಇನ್ ವಾಲ್ಯೂಮ್, ಡೆಲ್ಟಾ ವಿ ಪಿ ಇಂಟು Q ಮೈನಸ್ ಪಿ ಇಂಟು ಡೆಲ್ಟಾ ವಿ ಅಂದ್ರೆ V2 ಮೈನಸ್ V1, ರೈಟ್? Q ಮೈನಸ್ ಪಿ ಇಂಟು V2 ಮೈನಸ್ V1. ಸೊ ಅದನ್ನ ನನಗೆ Q ಮಾತ್ರ ಬೇಕಾದಾಗ, Q ನ ಮಾತ್ರ ಇಟ್ಕೊಂಡಾಗ ನನ್ಗೆ ಏನ್ ಸಿಗುತ್ತೆ, U2 ಪ್ಲಸ್ ಪಿ ಇಂಟು V2 ಮೈನಸ್ U1 ಪ್ಲಸ್ ಪಿ ಇಂಟು V1. ಸೊ ಈ ಒಂದು ನನಗೆ ಹೀಟ್ ನ ವ್ಯಾಲ್ಯೂ ಸಿಗುತ್ತೆ. ಓಕೆನಾ? ಸೊ
ಹೀಟ್ ಅನ್ನ ಏನಂತ ಹೇಳ್ಬೋದು, ಇಟ್ ಈಸ್ ಈಕ್ವಲ್ ಟು ಡಿಫರೆನ್ಸ್ ಆಫ್ ಟೂ ಕ್ವಾಂಟಿಟೀಸ್ ಅಲ್ವಾ. ಇಲ್ಲಿರುವಂತದ್ದು ಕ್ಯೂ ಇಸ್ ಈಕ್ವಲ್ ಟು ಸಮಥಿಂಗ್ ಮೈನಸ್ ಸಮಥಿಂಗ್ ಇದೆ, ಯು ಟು ಪ್ಲಸ್ ಪಿ ವಿ ಟು ಮೈನಸ್ ಯು1 ಪ್ಲಸ್ ಪಿ ವಿ ಒನ್. ಎರಡು ಕ್ವಾಂಟಿಟೀಸ್ ನ ಡಿಫರೆನ್ಸ್ ಇದೆ, ರೈಟ್. ಇನಿಷಿಯಲ್ ಮತ್ತೆ ಫೈನಲ್ ಸ್ಟೇಟ್ಸ್ ನ ಡಿಫರೆನ್ಸ್. ಸೊ ಆ ಒಂದು ಫಂಕ್ಷನ್ ನಾವ್ ಎಂತ ಕರಿತೀವಿ, ಎಂಥಾಲ್ಪಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಒಂದು ಡಿಫರೆನ್ಸ್ ನಾವು ಎಂಥಾಲ್ಪಿ ಅಂತ ಕರೆಯೋದು. ಎಂಥಾಲ್ಪಿ ಇಸ್ ನಥಿಂಗ್ ಬಟ್ ದ ಹೀಟ್ ಅಬ್ಸಾರ್ಬ್ಡ್ ಇನ್ ಎ ಪ್ರೋಸೆಸ್. ಓಕೆನಾ? ಸೊ ಎಂಥಾಲ್ಪಿನ ನಾವು ಕೊಡ್ಬೇಕಾದ್ರೆ H is equal to U plus PV. ಓಕೆನಾ? ಸೊ ಚೇಂಜ್ ಇನ್ ಎಂಥಾಲ್ಪಿ ಅಂತ ಆದ್ರೆ ಡೆಲ್ಟಾ H is equal to ಡೆಲ್ಟಾ U minus work done. ಓಕೆನಾ? ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಮೈನಸ್ ವರ್ಕ್ ಡನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನು ಚೇಂಜ್ ಇನ್ ಎಂಥಾಲ್ಪಿ ಸಿಗುತ್ತೆ. ಸೊ ಹೀಟ್ ಅಬ್ಸಾರ್ಬ್ಡ್ ಇನ್ ಅ ಪ್ರೋಸೆಸ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಸೊ ಒಂದು ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ಏನು ಹೀಟ್ ಅಬ್ಸಾರ್ಬ್ ಆಗಿದೆ, ಇಟ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಎಂಥಾಲ್ಪಿ. ಅದೇ ರಿವರ್ಸಿಬಲ್ ಪ್ರೋಸೆಸ್ ಆದ್ರೆ. ಓಕೆನಾ? ಸೊ ಸ್ಮಾಲ್ ಚೇಂಜ್, ಅದೇ ಸ್ಮಾಲ್ ಚೇಂಜ್ ಆಗಿದೆ ಅಂದ್ರೆ ಚೇಂಜ್ ಇನ್ ಎಂಥಾಲ್ಪಿ ಇಸ್ ಈಕ್ವಲ್ ಟು ಹೀಟ್. ಓಕೆನಾ? ಎಷ್ಟು ಹೀಟ್ ಅಪ್ಲೈ ಮಾಡಿದ್ವಿ ಅಷ್ಟು ಚೇಂಜ್ ಆಗುತ್ತೆ ಅಷ್ಟೇ. ಸೊ ಎಂಥಾಲ್ಪಿ ಕೂಡ ಡಿಪೆಂಡ್ ಆಗುತ್ತೆ ಅಲ್ವಾ ಪ್ರಾಪರ್ಟೀಸ್ ಕೆಲವೊಂದ್ರ ಮೇಲೆ. ಆದ್ರಿಂದ ಅದು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಏನಿದೆ ನೋಡೋಣ. ಹೀಟ್ ಕೆಪಾಸಿಟಿ. ಓಕೆನಾ? ಇದು ಡೆರಿವೇಶನ್ಸ್ ಗೆಲ್ಲ ಯೂಸ್ ಆಗುತ್ತೆ. ಹೀಟ್ ಕೆಪಾಸಿಟಿ ಅಂದ್ರೆ ಸೊ ಒಂದು ಸಿಸ್ಟಮ್ ನ ಟೆಂಪರೇಚರ್ 1 ಡಿಗ್ರಿ ರೈಸ್ ಮಾಡ್ಬೇಕು ಅಂದ್ರೆ ಎಷ್ಟು ಹೀಟ್ ಬೇಕೋ ಅದನ್ನೇ ನಾವು ಹೀಟ್ ಕೆಪಾಸಿಟಿ ಅಂತ ಕರಿತೀವಿ. Heat capacity can be defined as the amount of heat required to raise the temperature of system by 1 degrees. Heat temperature na C ಇಂದ ಡಿನೋಟ್ ಮಾಡ್ತೀವಿ. So as temperature rises, heat capacity also rises. ಓಕೆನಾ? ಸೊ heat capacity ನ ನಾವು ಡಿಫರೆನ್ಷಿಯಲ್ ಫಾರ್ಮ್ ಅಲ್ಲಿ ಮ್ಯಾಥಮೆಟಿಕಲಿ ತೋರಿಸ್ತೀವಿ. ಓಕೆನಾ? Heat capacity is equal to dq by dt. It can also be stated as heat capacity is directly proportional to change in heat. And it is inversely proportional to temperature. Okay, so ಇದು ಬಂದು rate of change of heat with temperature, heat capacity ಅಂದ್ರೆ. ಓಕೆನಾ? ನೆಕ್ಸ್ಟ್, ಸೊ ಎರಡು ಸಿಂಪಲ್ ಡೆರಿವೇಶನ್ಸ್ ಇದಾವೆ. ಅಂದ್ರೆ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಮತ್ತೆ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ಯಾವ ರೀತಿ ಡಿರೈವ್ ಮಾಡಬೇಕು. ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, Q is equal to U plus dV ಅಲ್ವಾ, ಸಾರಿ U plus V. ಓಕೆನಾ? ಸೊ Q is equal to U plus V ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಅದೇ ಚೇಂಜ್ ಅನ್ನ ತಗೊಂಡಾಗ dQ is equal to du plus P into dV. ಓಕೆನಾ? ಅದೇ ಎರಡೂ ಸೈಡ್ಸ್ ನ ಫಸ್ಟ್ ಇಕ್ವೇಶನ್ ಏನಿದೆ dQ is equal to du plus P into dV, ಎರಡೂ ಸೈಡ್ಸ್ ಆಫ್ ದ ಇಕ್ವೇಶನ್ ಐ ವಿಲ್ ಡಿವೈಡ್ ಬೈ D into T. ಸೊ D into T ನ ಡಿವೈಡ್ ಮಾಡಿದಾಗ ಅಥವಾ ಡಿಫರೆನ್ಶಿಯೇಟ್ ಆದ್ರೂ ಮಾಡಿ. ಓಕೆನಾ? ಸೊ ಆಸ್ ಯು ಕ್ಯಾನ್ ಟೇಕ್. ಓಕೆನಾ? ಏನ್ ಮಾಡ್ತೀವಿ ನಾವು ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ dt, ಏನಾಗುತ್ತೆ LCM ಅನ್ನ ಅಪ್ಲೈ ಮಾಡಿದಾಗ ಸೊ dq ಬೈ dt ಇರುವಂತದ್ದು c ಆಗುತ್ತೆ, du ಪ್ಲಸ್ p dv ಡಿವೈಡೆಡ್ ಬೈ dt ಆಗುತ್ತೆ. ಸೊ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ನಾವು ಡಿಸ್ಕಸ್ ಮಾಡ್ತಾ ಇರಲ್ವಾ, ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಕಾನ್ಸ್ಟೆಂಟ್ ವಾಲ್ಯೂಮ್ ಗಾದ್ರೆ ಸೊ dv is equal to 0, change in volume is equal to 0, hence p into dv 0 ಆಗ್ಬಿಡುತ್ತಾ. ಸೊ du plus p dv divided by dt ಇದರಲ್ಲಿ p into dv 0 ಆಗುತ್ತೆ. therefore dq by dt is equal to du by dt. ಓಕೆನಾ? ಸೊ ಆರ್ c is equal to du by dt. ಇದನ್ನ ನಾವು heat capacity at constant volume ಅಂತ ಹೇಳ್ತೀವಿ. Heat capacity at constant volume can also be defined as the rate of change of internal energy with temperature. So ಇಂಟರ್ನಲ್ ಎನರ್ಜಿ ಎಷ್ಟು ಚೇಂಜ್ ಆಗ್ತಿದೆ du by dt ಅಂದ್ರೆ the rate of change of internal energy with temperature is called heat capacity at constant volume. ಅದೇ ಕಾನ್ಸ್ಟೆಂಟ್ ಪ್ರೆಷರ್ ಗೆ ಡಿರೈವ್ ಮಾಡೋದಾದ್ರೆ ಓಕೆನಾ, ಫಸ್ಟ್ ಇಕ್ವೇಶನ್ ನ ನೀವು ಗಮನಿಸಬೇಕಾಗುತ್ತೆ. ಚೇಂಜ್ ಇನ್ ವಾಲ್ಯೂಮ್. ಓಕೆನಾ? ಚೇಂಜ್ ಇನ್ ವಾಲ್ಯೂಮ್ ಆದ್ರೆ ವರ್ಕ್ ಕೂಡ ಆಗುತ್ತೆ. Cp is equal to dou v by dou t at some pressure plus dou u by dou t at some pressure. ಓಕೆನಾ? So enthalpy, we know that H is equal to U plus PV. ಕರೆಕ್ಟಾ? ಸೊ ನಾನೇನ್ ಮಾಡ್ತೀನಿ, ಆ ಫಾರ್ಮ್ ಅಲ್ಲಿ ಅಬೋವ್ ಇಕ್ವೇಶನ್ ನ ಡಿಫರೆನ್ಶಿಯೇಟ್ ಮಾಡಿದಾಗ dou H by dou T ಆ ಇಕ್ವೇಶನ್ ನ ನಾನು ಡಿಫರೆನ್ಶಿಯೇಟ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು T. ಅವಾಗ ಏನಾಗುತ್ತೆ dou H by dou T at pressure, some pressure is equal to dou V by dou T plus P into dou U by
dou T because pressure constant ಆಗಿದೆ ಅಲ್ವಾ. ಸೊ ಅವಾಗ ಏನಾಗುತ್ತೆ ಡೋ ಹೆಚ್ ಬೈ ಡೋ ಟಿ ನ ನಾನು ಕಾನ್ಸ್ಟೆಂಟ್ ಪ್ರೆಷರ್ ಆಗಿ ತಗೋಬಹುದು. ಓಕೆನಾ. ಸೊ ಡೋ ಹೆಚ್ ಬೈ ಡೋ ಟಿ ಇಸ್ ಈಕ್ವಲ್ ಟು ಸಿ ಪಿ. ಸೊ ಆದ್ರಿಂದ ಏನಾಗುತ್ತೆ ಫಾರ್ ಐಡಿಯಲ್ ಗ್ಯಾಸ್ ಪ್ರೆಷರ್ ಅನ್ನುವಂಥದ್ದು ಕಾನ್ಸ್ಟೆಂಟ್ ಆಗಿರುತ್ತೆ. ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ. ಐಡಿಯಲ್ ಗ್ಯಾಸ್ ಗಾದ್ರೆ ಏನಾಗುತ್ತೆ ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ ಆಗ್ಬಿಡುತ್ತೆ. ಸೊ ಆದ್ರಿಂದ ಪಿ ವ್ಯಾಲ್ಯೂ ಅಲ್ಲಿ ಚೇಂಜ್ ಆಗಲ್ಲ. ಓಕೆನಾ. ಸೊ ಡೋ ಹೆಚ್ ಬೈ ಡೋ ಟಿ ಇಸ್ ಈಕ್ವಲ್ ಟು ಸಿ ಪಿ. ಓಕೆನಾ. ಸೊ ಏನಂತ ಹೇಳ್ಬೋದು ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ಎಂಥಾಲ್ಪಿ ವಿತ್ ಟೆಂಪರೇಚರ್ ಅಂತ ಹೇಳ್ಬೋದಾ. ಡೋ ಹೆಚ್ ಬೈ ಡೋ ಟಿ ಅಂದ್ರೆ ಚೇಂಜ್ ಆಫ್ ಎಂಥಾಲ್ಪಿ ವಿತ್ ಟೆಂಪರೇಚರ್. ಓಕೆನಾ. ಇದನ್ನೇ ಇಟ್ಕೊಂಡು ಇನ್ನ ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ಬೋದು ಮೋಲಾರ್ ಹೀಟ್ ಕೆಪಾಸಿಟಿ ಅಂತ ಹೇಳ್ಬೋದು. ಓಕೆನಾ. ವಾಟ್ ಈಸ್ ಮೋಲಾರ್ ಹೀಟ್ ಕೆಪಾಸಿಟಿ? ಮೋಲಾರ್ ಹೀಟ್ ಕೆಪಾಸಿಟಿ ಅಂತ ಹೇಳಿದಾಗ ದ ಹೀಟ್ ಕೆಪಾಸಿಟಿ ಫಾರ್ 1 ಮೋಲ್ ಆಫ್ ಗ್ಯಾಸ್, ಅದು ಕಾನ್ಸ್ಟೆಂಟ್ ವಾಲ್ಯೂಮ್ ಆಗ್ಬೋದು, ಕಾನ್ಸ್ಟೆಂಟ್ ಪ್ರೆಷರ್ ಹತ್ರ ಆಗ್ಬೋದು, ಆ ಎರಡನ್ನೂ ಸೇರಿಸಿ ನಾವೇ ಅಂತ ಹೇಳ್ತೀವಿ ಮೋಲಾರ್ ಹೀಟ್ ಕೆಪಾಸಿಟೀಸ್ ಅಂತ ಕರಿತೀವಿ. ಓಕೆನಾ. ಸೊ ದಿಸ್ ಇಸ್ ಹೀಟ್ ಕೆಪಾಸಿಟಿ. ಹೀಟ್ ಕೆಪಾಸಿಟಿ ಕಾನ್ಸೆಪ್ಟ್ ಇಷ್ಟಿದೆ. ನೆಕ್ಸ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ಸಿಪಿ ಅಂಡ್ ಸಿವಿ. ಓಕೆನಾ. ಸೊ ಈಗ ಏನಂತ ಹೇಳ್ಬೋದು ರಿಲೇಶನ್ಶಿಪ್ ನ ಡಿರೈವ್ ಮಾಡ್ಬೇಕಾದ್ರೆ ಸೊ ಕ್ಯೂ ವಿ ಕಾನ್ಸ್ಟೆಂಟ್ ವಾಲ್ಯೂಮ್ ಅಲ್ಲಿ ಏನಾಗುತ್ತೆ ಕ್ಯೂ ವಿ ಇಸ್ ಈಕ್ವಲ್ ಟು ಸಿ ವಿ ಇಂಟು ಡೆಲ್ಟಾ ಟಿ, ಅದನ್ನ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಅಂತ ತಗೋಬಹುದು. ಅದೇ ರೀತಿ ಕಾನ್ಸ್ಟೆಂಟ್ ಪ್ರೆಷರ್ ಗಾದ್ರೆ ಸಿ ಪಿ ಇಂಟು ಡೆಲ್ಟಾ ಟಿ ಅಂತ ತಗೋಬಹುದು ವಿಚ್ ಇಸ್ ಈಕ್ವಲ್ ಟು ಡೆಲ್ಟಾ ಹೆಚ್. ಓಕೆನಾ. ಸೊ ಅದ್ರ ಎರಡರ ಒಂದು ಡಿಫರೆನ್ಸ್ ನ ನಾವು ಎಂತ ತಗೋಬಹುದು ಡೆಲ್ಟಾ ಹೆಚ್ ಅಂತ ತಗೋಬಹುದು. ಡೆಲ್ಟಾ ಹೆಚ್. ಓಕೆನಾ. ಡೆಲ್ಟಾ ಹೆಚ್ ಡೆಲ್ಟಾ ಯು ಈಕ್ವಲ್ ಆಗುತ್ತೆ ಅಟ್ ಯಾವಾಗ 1 ಮೋಲ್ ಆಫ್ ಐಡಿಯಲ್ ಗ್ಯಾಸ್ ತಗೊಂಡಾಗ ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ವಿಚ್ ಇಸ್ ಈಕ್ವಲ್ ಟು ಡೆಲ್ಟಾ ಇಂಟು ಪಿ ವಿ is equal to delta u. delta into pv ಅಂತ ಹೇಳಿದಾಗ ಸೊ ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಇಂಟು ಆರ್ ಟಿ. ಓಕೆನಾ. ಅದೇ ನಾನು ತಗೊಳ್ಳೋದಾದ್ರೆ ಸೊ ಆರ್ ನ ಹೊರಗಡೆ ಹಾಕ್ಬೋದು ಡೆಲ್ಟಾ ಯು ಪ್ಲಸ್ ಆರ್ ಇಂಟು ಡೆಲ್ಟಾ ಟಿ ಅಂತ ತಗೋಬಹುದು. ಸೊ ದೇರ್ ಫೋರ್ ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಆರ್ ಇಂಟು ಡೆಲ್ಟಾ ಟಿ. ಸೊ ಅದೇ ಡೆಲ್ಟಾ ಹೆಚ್ ಡೆಲ್ಟಾ ಯು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸಿಪಿ ಇಂಟು ಡೆಲ್ಟಾ ಟಿ is equal to CV into delta T plus R into delta T ಅಂತ ಬರೀಬಹುದು. ಸೊ ಅವಾಗ ಡೆಲ್ಟಾ ಟಿ ಕಾಮನ್ ತೆಗೆದಾಗ ನಮ್ಗೆ ಏನಾಗುತ್ತೆ ಎರಡು ಕಡೆ ಕ್ಯಾನ್ಸಲ್ ಆಗ್ಬಿಟ್ಟು CP is equal to CV plus R ಅಂತ ಬರುತ್ತೆ. ಸೊ ನನಗೆ ಬೇಕಾಗಿರುವಂತದ್ದು ಆರು, ಅದರಿಂದ CP CV ನ ಒಂದ್ ಕಡೆ ಇಟ್ಕೊಂಡಾಗ ನಂಗೆ ರಿಲೇಶನ್ಶಿಪ್ ಬಿಟ್ವೀನ್ CP ಅಂಡ್ CV ನಂಗೆ ಸಿಗುತ್ತೆ. CP minus CV is equal to R. This relation is called as Mayer's relationship. ಓಕೆನಾ. ಸೊ ಸಿಪಿ ಇಸ್ ಗ್ರೇಟರ್ ದನ್ ಸಿವಿ ಅಂತ ಹೇಳಿದಾಗ ಸೊ ಅವಾಗ ಏನ್ ಹೇಳುತ್ತೆ ಗ್ಯಾಸ್ ಕಾನ್ಸ್ಟೆಂಟ್ ಇಂದ ಓಕೆನಾ ಗ್ಯಾಸ್ ಕಾನ್ಸ್ಟೆಂಟ್ ಇಂದ ಸಿಪಿ ಇಸ್ ಗ್ರೇಟರ್ ದನ್ ಸಿವಿ ಅಂತ ಹೇಳ್ಬೋದು. ಓಕೆನಾ. ಸೊ ದಿಸ್ ಇಸ್ ಆಲ್ ಅಬೌಟ್ ಏನಂತ ಹೇಳ್ಬೋದು ರಿಲೇಶನ್ಶಿಪ್ ಬಿಟ್ವೀನ್ ಸಿಪಿ ಅಂಡ್ ಸಿವಿ ಫಾರ್ 1 ಮೋಲ್ ಆಫ್ ಗ್ಯಾಸ್ ಗೆ ಡಿಸ್ಕಸ್ ಮಾಡಿದ್ವಿ. ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ 2 ಇಂಪಾರ್ಟೆಂಟ್ ಡಿರೈವೇಶನ್ಸ್ ನಾನು ಸ್ಟಾರ್ಟ್ ಮಾಡ್ತೀನಿ. ಆ 2 ಡಿರೈವೇಶನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ಸೊ ಆದ್ರಿಂದ ಪ್ಲೀಸ್ ವೇಟ್ ಫಾರ್ ದಟ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ like, share and subscribe to my channel. Thanks for watching.